ಕಡಲ ನಗರಿಯಲ್ಲಿ ಅಕ್ರಮ ಮರಳು ಕೆಂಪು ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಬಾಲ ಬಿಚ್ಚಿರುವ ಮರಳು ಮಾಫಿಯಾ ಮಂದಿ ಸಮುದ್ರದ ಮೂಲಕ ಕೇರಳಕ್ಕೆ ಮರಳನ್ನ ಸಾಗಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ. ಸಮುದ್ರ ಮಾರ್ಗದ ಮೂಲಕ ಮರಳು ಸಾಗಾಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ರಸ್ತೆ ಮಾರ್ಗ ಬದಲಾಗಿ ಹೊಸ ಮಾರ್ಗವೊಂದನ್ನು ಕಂಡುಹಿಡಿದಿದ್ದಾರೆ. ಮೀನುಗಾರಿಕಾ ದೋಣಿ ಬಳಸಿ ಸಮುದ್ರ ಮಾರ್ಗದ ಮೂಲಕ ಕೇರಳಕ್ಕೆ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೆಸುತ್ತಿರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮರಳು ದಂಧೆಕೋರರು ಸಿಆರ್ಜೆಡ್ ವ್ಯಾಪ್ತಿಯ ನಗರದ ನೇತ್ರಾವತಿ ಗುರುಪುರ ನದಿ ಸಂಗಮದ ಅಳಿವೆಬಾಗಿಲು ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಾರೆ. ತಡರಾತ್ರಿ ಸಮುದ್ರ ಮಾರ್ಗವಾಗಿ ದೋಣಿಗಳ ಮೂಲಕ ಅಕ್ರಮ ಮರಳು ಸಾಗಿಸುತ್ತಿದ್ದಾರೆ. 10ಕ್ಕೂ ಹೆಚ್ಚು ಯಾಂತ್ರಿಕ ಬೋಟ್ಗಳ ಮೂಲಕ ಮರಳು ಕಳ್ಳ ಸಾಗಣೆ ನಡೆಸುತ್ತಿದ್ದಾರೆ. ಗೃಹ ಇಲಾಖೆ ಅಧೀನದಲ್ಲಿರುವ ಕರಾವಳಿ ಕಾವಲು ಪಡೆ ಮೂಗಿನ ಅಡಿಯಲ್ಲೇ ಅಕ್ರಮ ನಡೆಯುತ್ತಿದ್ದರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಇಲ್ಲಿ ರಸ್ತೆ ಮಾರ್ಗ ಪ್ರತಿಯೊಂದು ಪೊಲೀಸ್ನವರ ನಿಗಾದಲ್ಲಿರುವಾಗ ಈ ಕಳ್ಳ ಮಾರ್ಗದಲ್ಲಿ ಬೋಟ್ಗಳ ಮುಖಾಂತರ ಮರಳು ಕೇರಳಕ್ಕೆ ಹೋಗ್ತಾ ಇದೆ ಅಂತ ಹೇಳುವಾಗ ಏನಂತ ಹೇಳ್ತೇವೆ ನಾವು, ಸಮುದ್ರದಲ್ಲಿ ನೋಡುವ ವ್ಯವಸ್ಥೆ ಉಂಟು. ನಮ್ಮ ಮಿಲಿಟರಿ ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ. ಆದರೆ ಕೋಸ್ಟಲ್ ಗಾರ್ಡ್ಸ್ ಏನಾಗಿದೆ, ಅವರಿಗೆ ನಮ್ಮ ಪಣಮೂರು ಹಾರ್ಬರ್ ಇದು ಪರಿಮಿತಿಯೇ ಜಾಸ್ತಿ ಆಗಿದೆ ಪಾಪ ಅಂತೇಳಿ ಹೇಳುವಾಗ ಅವರಿಗೆ ಇದರ ಮೇಲೆ ನಿಗಾ ಇಡ್ಲಿಕ್ಕೆ ಆಗುದಿಲ್ಲ. ಬೋಟ್ ಮೂಲಕ ನಡೆಯುವ ಅಕ್ರಮ ಮರಳು ಸಾಗಾಟದ ಮಾಹಿತಿ ಮೀನುಗಾರರಿಗೆ ಇದೆ. ಆದರೆ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಇದ್ದಾರೆ ಎಂಬ ಆರೋಪ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗಣಿ ಸಂಪತ್ತು ಲೂಟಿಯಾಗಿ ಪಕ್ಕದ ರಾಜ್ಯದ ಪಾಲಾಗದಂತೆ ನೋಡಿಕೊಳ್ಳಬೇಕಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಡಲ ನಗರಿಯಲ್ಲಿ ಅಕ್ರಮ ಮರಳು ಕೆಂಪು ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಬಾಲ ಬಿಚ್ಚಿರುವ ಮರಳು ಮಾಫಿಯಾ ಮಂದಿ ಸಮುದ್ರದ ಮೂಲಕ ಕೇರಳಕ್ಕೆ ಮರಳನ್ನ ಸಾಗಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ. ಸಮುದ್ರ ಮಾರ್ಗದ ಮೂಲಕ ಮರಳು ಸಾಗಾಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ರಸ್ತೆ ಮಾರ್ಗ ಬದಲಾಗಿ ಹೊಸ ಮಾರ್ಗವೊಂದನ್ನು ಕಂಡುಹಿಡಿದಿದ್ದಾರೆ. ಮೀನುಗಾರಿಕಾ ದೋಣಿ ಬಳಸಿ ಸಮುದ್ರ ಮಾರ್ಗದ ಮೂಲಕ ಕೇರಳಕ್ಕೆ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೆಸುತ್ತಿರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮರಳು ದಂಧೆಕೋರರು ಸಿಆರ್ಜೆಡ್ ವ್ಯಾಪ್ತಿಯ ನಗರದ ನೇತ್ರಾವತಿ ಗುರುಪುರ ನದಿ ಸಂಗಮದ ಅಳಿವೆಬಾಗಿಲು ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಾರೆ. ತಡರಾತ್ರಿ ಸಮುದ್ರ ಮಾರ್ಗವಾಗಿ ದೋಣಿಗಳ ಮೂಲಕ ಅಕ್ರಮ ಮರಳು ಸಾಗಿಸುತ್ತಿದ್ದಾರೆ. 10ಕ್ಕೂ ಹೆಚ್ಚು ಯಾಂತ್ರಿಕ ಬೋಟ್ಗಳ ಮೂಲಕ ಮರಳು ಕಳ್ಳ ಸಾಗಣೆ ನಡೆಸುತ್ತಿದ್ದಾರೆ. ಗೃಹ ಇಲಾಖೆ ಅಧೀನದಲ್ಲಿರುವ ಕರಾವಳಿ ಕಾವಲು ಪಡೆ ಮೂಗಿನ ಅಡಿಯಲ್ಲೇ ಅಕ್ರಮ ನಡೆಯುತ್ತಿದ್ದರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಇಲ್ಲಿ ರಸ್ತೆ ಮಾರ್ಗ ಪ್ರತಿಯೊಂದು ಪೊಲೀಸ್ನವರ ನಿಗಾದಲ್ಲಿರುವಾಗ ಈ ಕಳ್ಳ ಮಾರ್ಗದಲ್ಲಿ ಬೋಟ್ಗಳ ಮುಖಾಂತರ ಮರಳು ಕೇರಳಕ್ಕೆ ಹೋಗ್ತಾ ಇದೆ ಅಂತ ಹೇಳುವಾಗ ಏನಂತ ಹೇಳ್ತೇವೆ ನಾವು, ಸಮುದ್ರದಲ್ಲಿ ನೋಡುವ ವ್ಯವಸ್ಥೆ ಉಂಟು. ನಮ್ಮ ಮಿಲಿಟರಿ ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ. ಆದರೆ ಕೋಸ್ಟಲ್ ಗಾರ್ಡ್ಸ್ ಏನಾಗಿದೆ, ಅವರಿಗೆ ನಮ್ಮ ಪಣಮೂರು ಹಾರ್ಬರ್ ಇದು ಪರಿಮಿತಿಯೇ ಜಾಸ್ತಿ ಆಗಿದೆ ಪಾಪ ಅಂತೇಳಿ ಹೇಳುವಾಗ ಅವರಿಗೆ ಇದರ ಮೇಲೆ ನಿಗಾ ಇಡ್ಲಿಕ್ಕೆ ಆಗುದಿಲ್ಲ. ಬೋಟ್ ಮೂಲಕ ನಡೆಯುವ ಅಕ್ರಮ ಮರಳು ಸಾಗಾಟದ ಮಾಹಿತಿ ಮೀನುಗಾರರಿಗೆ ಇದೆ. ಆದರೆ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಇದ್ದಾರೆ ಎಂಬ ಆರೋಪ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗಣಿ ಸಂಪತ್ತು ಲೂಟಿಯಾಗಿ ಪಕ್ಕದ ರಾಜ್ಯದ ಪಾಲಾಗದಂತೆ ನೋಡಿಕೊಳ್ಳಬೇಕಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಕಡಲ ನಗರಿಯಲ್ಲಿ ಅಕ್ರಮ ಮರಳು ಕೆಂಪು ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಬಾಲ ಬೆಚ್ಚಿರುವ ಮರಳು ಮಾಫಿಯಾ ಮಂದಿ ಸಮುದ್ರದ ಮೂಲಕ ಕೇರಳಕ್ಕೆ ಮರಳನ್ನ ಸಾಗಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ. ಸಮುದ್ರ ಮಾರ್ಗದ ಮೂಲಕ ಮರಳು ಸಾಗಾಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ರಸ್ತೆ ಮಾರ್ಗ ಬದಲಾಗಿ ಹೊಸ ಮಾರ್ಗವೊಂದನ್ನು ಕಂಡುಹಿಡಿದಿದ್ದಾರೆ. ಮೀನುಗಾರಿಕಾ ದೋಣಿ ಬಳಸಿ ಸಮುದ್ರ ಮಾರ್ಗದ ಮೂಲಕ ಕೇರಳಕ್ಕೆ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೆಸುತ್ತಿರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮರಳು ದಂಧೆಕೋರರು ಸಿಆರ್ಜೆಡ್ ವ್ಯಾಪ್ತಿಯ ನಗರದ ನೇತ್ರಾವತಿ ಗುರುಪುರ ನದಿ ಸಂಗಮದ ಅಳಿವೆಬಾಗಿಲು ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಾರೆ. ತಡರಾತ್ರಿ ಸಮುದ್ರ ಮಾರ್ಗವಾಗಿ ದೋಣಿಗಳ ಮೂಲಕ ಅಕ್ರಮ ಮರಳು ಸಾಗಿಸುತ್ತಿದ್ದಾರೆ. 10ಕ್ಕೂ ಹೆಚ್ಚು ಯಾಂತ್ರಿಕ ಬೋಟ್ಗಳ ಮೂಲಕ ಮರಳು ಕಳ್ಳ ಸಾಗಣೆ ನಡೆಸುತ್ತಿದ್ದಾರೆ. ಗೃಹ ಇಲಾಖೆ ಅಧೀನದಲ್ಲಿರುವ ಕರಾವಳಿ ಕಾವಲು ಪಡೆ ಮೂಗಿನ ಅಡಿಯಲ್ಲೇ ಅಕ್ರಮ ನಡೆಯುತ್ತಿದ್ದರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಇಲ್ಲಿ ರಸ್ತೆ ಮಾರ್ಗ ಪ್ರತಿಯೊಂದು ಪೊಲೀಸ್ನವರ ನಿಗಾದಲ್ಲಿರುವಾಗ ಈ ಕಳ್ಳ ಮಾರ್ಗದಲ್ಲಿ ಬೋಟ್ಗಳ ಮುಖಾಂತರ ಮರಳು ಕೇರಳಕ್ಕೆ ಹೋಗ್ತಾ ಇದೆ ಅಂತೇಳಿ ಹೇಳುವಾಗ ಏನಂತ ಹೇಳ್ತೇವೆ ನಾವು, ಸಮುದ್ರದಲ್ಲಿ ನೋಡುವ ವ್ಯವಸ್ಥೆ ಉಂಟು. ನಮ್ಮ ಮಿಲಿಟರಿ ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ. ಆದರೆ ಕೋಸ್ಟಲ್ ಗಾರ್ಡ್ಸ್ ಏನಾಗಿದೆ, ಅವರಿಗೆ ನಮ್ಮ ಪಣಂಬೂರು ಹಾರ್ಬರ್ ಇದು ಪರಿಮಿತಿಯೇ ಜಾಸ್ತಿ ಆಗಿದೆ ಪಾಪ ಅಂತೇಳಿ ಹೇಳುವಾಗ ಅವರಿಗೆ ಇದರ ಮೇಲೆ ನಿಗಾ ಇಡ್ಲಿಕ್ಕೆ ಆಗುದಿಲ್ಲ. ಬೋಟ್ ಮೂಲಕ ನಡೆಯುವ ಅಕ್ರಮ ಮರಳು ಸಾಗಾಟದ ಮಾಹಿತಿ ಮೀನುಗಾರರಿಗೆ ಇದೆ. ಆದರೆ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಇದ್ದಾರೆ ಎಂಬ ಆರೋಪ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗಣಿ ಸಂಪತ್ತು ಲೂಟಿಯಾಗಿ ಪಕ್ಕದ ರಾಜ್ಯದ ಪಾಲಾಗದಂತೆ ನೋಡಿಕೊಳ್ಳಬೇಕಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಡಲ ನಗರಿಯಲ್ಲಿ ಅಕ್ರಮ ಮರಳು ಕೆಂಪು ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಬಾಲ ಬೆಚ್ಚಿರುವ ಮರಳು ಮಾಫಿಯಾ ಮಂದಿ ಸಮುದ್ರದ ಮೂಲಕ ಕೇರಳಕ್ಕೆ ಮರಳನ್ನ ಸಾಗಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ. ಸಮುದ್ರ ಮಾರ್ಗದ ಮೂಲಕ ಮರಳು ಸಾಗಾಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ರಸ್ತೆ ಮಾರ್ಗ ಬದಲಾಗಿ ಹೊಸ ಮಾರ್ಗವೊಂದನ್ನು ಕಂಡುಹಿಡಿದಿದ್ದಾರೆ. ಮೀನುಗಾರಿಕಾ ದೋಣಿ ಬಳಸಿ ಸಮುದ್ರ ಮಾರ್ಗದ ಮೂಲಕ ಕೇರಳಕ್ಕೆ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೆಸುತ್ತಿರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮರಳು ದಂಧೆಕೋರರು ಸಿಆರ್ಜೆಡ್ ವ್ಯಾಪ್ತಿಯ ನಗರದ ನೇತ್ರಾವತಿ ಗುರುಪುರ ನದಿ ಸಂಗಮದ ಅಳಿವೆಬಾಗಿಲು ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಾರೆ. ತಡರಾತ್ರಿ ಸಮುದ್ರ ಮಾರ್ಗವಾಗಿ ದೋಣಿಗಳ ಮೂಲಕ ಅಕ್ರಮ ಮರಳು ಸಾಗಿಸುತ್ತಿದ್ದಾರೆ. 10ಕ್ಕೂ ಹೆಚ್ಚು ಯಾಂತ್ರಿಕ ಬೋಟ್ಗಳ ಮೂಲಕ ಮರಳು ಕಳ್ಳ ಸಾಗಣೆ ನಡೆಸುತ್ತಿದ್ದಾರೆ. ಗೃಹ ಇಲಾಖೆ ಅಧೀನದಲ್ಲಿರುವ ಕರಾವಳಿ ಕಾವಲು ಪಡೆ ಮೂಗಿನ ಅಡಿಯಲ್ಲೇ ಅಕ್ರಮ ನಡೆಯುತ್ತಿದ್ದರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಇಲ್ಲಿ ರಸ್ತೆ ಮಾರ್ಗ ಪ್ರತಿಯೊಂದು ಪೊಲೀಸ್ನವರ ನಿಗಾದಲ್ಲಿರುವಾಗ ಈ ಕಳ್ಳ ಮಾರ್ಗದಲ್ಲಿ ಬೋಟ್ಗಳ ಮುಖಾಂತರ ಮರಳು ಕೇರಳಕ್ಕೆ ಹೋಗ್ತಾ ಇದೆ ಅಂತೇಳಿ ಹೇಳುವಾಗ ಏನಂತ ಹೇಳ್ತೇವೆ ನಾವು, ಸಮುದ್ರದಲ್ಲಿ ನೋಡುವ ವ್ಯವಸ್ಥೆ ಉಂಟು. ನಮ್ಮ ಮಿಲಿಟರಿ ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ. ಆದರೆ ಕೋಸ್ಟಲ್ ಗಾರ್ಡ್ಸ್ ಏನಾಗಿದೆ, ಅವರಿಗೆ ನಮ್ಮ ಪಣಂಬೂರು ಹಾರ್ಬರ್ ಇದು ಪರಿಮಿತಿಯೇ ಜಾಸ್ತಿ ಆಗಿದೆ ಪಾಪ ಅಂತೇಳಿ ಹೇಳುವಾಗ ಅವರಿಗೆ ಇದರ ಮೇಲೆ ನಿಗಾ ಇಡ್ಲಿಕ್ಕೆ ಆಗುದಿಲ್ಲ. ಬೋಟ್ ಮೂಲಕ ನಡೆಯುವ ಅಕ್ರಮ ಮರಳು ಸಾಗಾಟದ ಮಾಹಿತಿ ಮೀನುಗಾರರಿಗೆ ಇದೆ. ಆದರೆ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಇದ್ದಾರೆ ಎಂಬ ಆರೋಪ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗಣಿ ಸಂಪತ್ತು ಲೂಟಿಯಾಗಿ ಪಕ್ಕದ ರಾಜ್ಯದ ಪಾಲಾಗದಂತೆ ನೋಡಿಕೊಳ್ಳಬೇಕಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.